ಈ ದಿನ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಗುರುಪೀಠದಲ್ಲಿ ವಾಲ್ಮೀಕಿ ಜಾತ್ರೆ ನಡೀತು. ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಶ್ರೀ ಸಿದ್ದರಾಮಯ್ಯನವರು ಭಾಗವಹಿಸಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ತಳವಾರ ಮತ್ತು ಪರಿವಾರ ಸಮುದಾಯವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಎಸ್ ಟಿ ಪಟ್ಟಿಗೆ ಸೇರಿಸಿದೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಇನ್ನೂ ಅದು ಅಧಿಕೃತವಾಗಿ ಜಾರಿ ಬಂದಿಲ್ಲ. ಶೀಘ್ರದಲ್ಲೇ ಅದನ್ನು ಸಭೆ ಕರೆದು ಒಂದು ಎಸ್ ಟಿ ಕೊಡಿಸುವಂಥ ಕೆಲಸ, ಎಸ್ ಟಿ ಪ್ರಮಾಣ ಪತ್ರ ನೀಡುವಂಥ ಕೆಲಸ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಒಳ್ಳೆಯ ವಿಚಾರ, ನಾವು ಇದನ್ನು ವಿರೋಧಿಸಿದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ, ಕುರುಬರ ಪರವಾಗಿ ಯಾವಾಗ ಸಭೆ ಕರಿತೀರಾ ಅದನ್ನು ಕೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ, ಈ ಹಿಂದೆ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಆ ಸಮಾವೇಶ ಬೆಳಗಾವಿಯಲ್ಲಿ ನಡೀತು. ಅಲ್ಲಿ ಇಡೀ ನಮ್ಮ ಅಖಂಡ ಭಾರತದ ಕುರುಬ ಸಮುದಾಯದ ಅನೇಕ ಜನಪ್ರತಿನಿಧಿಗಳು, ಸಮುದಾಯದ ಬಂಧುಗಳು ಭಾಗವಹಿಸಿದ್ರು. ಅಲ್ಲಿ ತಾವು ಹೇಳಿದ್ದೀರಿ ಏನಂತಂತಂದರೆ, ಕುರುಬ ಸಮುದಾಯವನ್ನು ಹಾಗೂ ಸವಿತಾ ಸಮಾಜವನ್ನು ಎಸ್ ಟಿ ಪಟ್ಟಿಗೆ ಸೇರಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕ್ತೀನಿ ಅಂತ ಹೇಳಿದಿರಿ ಮುಖ್ಯಮಂತ್ರಿಗಳೇ. ಆದರೆ ಇನ್ನೂವರೆಗೂ ಕೂಡ ನೀವು ತುಟಿ ಬಿಚ್ಚಿಲ್ಲ. ಏಕೆ ಮುಖ್ಯಮಂತ್ರಿಗಳೇ? ಆದರೂ ಕೂಡ ನಾವು ನಿಮ್ಮ ಸಾಮಾಜಿಕ ನ್ಯಾಯದ ಕಳಕಳಿಗೆ ಮುಖ್ಯಮಂತ್ರಿಗಳೇ, ಏಕೆ ನಾವು ನಿಮ್ಮ ಸಾಮಾಜಿಕ ಕಳಕಳಿಗೆ ಅಭಿಮಾನಿಗಳಾಗಿದ್ದೇವೆ ಅಂತಂದರೆ, ಎಲ್ಲ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯ ಕೊಡ್ತಾ ಇದ್ದೀರಾ. ಅದೇ ಥರ ನಮ್ಮ ಕುರುಬ ಸಮುದಾಯಕ್ಕೂ ಕೂಡ ನೀವು ನ್ಯಾಯ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಏಕೆ ಅಂತಂದರೆ, ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದಿರಿ, ಸೈನಿಕ ಶಾಲೆಯನ್ನು ಮಾಡಿದಿರಿ, ಒಳ್ಳೆಯದು. ಅದು ಒಬ್ಬ ದೇಶ ಪ್ರೇಮಿಗೆ, ದೇಶಭಕ್ತನಿಗೆ ಕೊಟ್ಟಂಥ ಗೌರವ ನೀವು ಕೊಟ್ಟಿದ್ದೀರಿ. ಆದರೆ ಇದರಿಂದ ಕುರುಬರ ಮನೆಯ ಬಡ ಕುರುಬನ ಹೊಟ್ಟೆ ತುಂಬಲಿಲ್ಲ. ಕುರುಬನಿಗೆ ಬೇಕಾಗಿರೋದು ಎಸ್ ಟಿ ಮೀಸಲಾತಿ, ಕುರುಬರಿಗೆ ಬೇಕಾಗಿರೋದು ಕುರುಬರ ಅಭಿವೃದ್ಧಿ ನಿಗಮ. ಇದರಿಂದ ಹೊಟ್ಟೆ ತುಂಬಲು ಸಾಧ್ಯ ಇದೆ. ಆದ್ದರಿಂದ ಮುಖ್ಯಮಂತ್ರಿಗಳೇ, ತಾವು ಹೇಳಿದ್ರಿ ಶಫರ್ಡ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಎಸ್ ಟಿ ಕೊಡಿಸಲು ನಾನು ಕೇಂದ್ರದ ಮೇಲೆ ಒತ್ತಡ ಹಾಕ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಇನ್ನೂವರೆಗೂ ಕೂಡ ಪ್ರಯತ್ನ ಮಾಡಲಿಲ್ಲ. ಯಾಕೆ ಅಂತ ಇನ್ನೂ ತಿಳಿತಾ ಇಲ್ಲ. ಇದು ನಮ್ಮ ಸಮಾಜಕ್ಕೆ ನೋವಿನ ಸಂಗತಿ. ನಾನು ನಿಮ್ಮ ಅಪ್ಪಟ ಅಭಿಮಾನಿಯಾಗಿ, ನೊಂದ ಅಭಿಮಾನಿಯಾಗಿ ಕೇಳ್ತಾ ಇದ್ದೇನೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮತ್ತು ಇತ್ತೀಚೆಗೆ ಹಾಲುಮತ ಸಂಸ್ಕೃತಿ ವೈಭವ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರಗೋಟದ ತಿಂತಣಿ ಬ್ರಿಡ್ಜ್ನಲ್ಲಿರುವಂಥ ಕನಕ ಗುರುಪೀಠದಲ್ಲಿ ಕಾರ್ಯಕ್ರಮ ನಡೀತು. ತಾವು ಅಲ್ಲಿ ಮುಖ್ಯಮಂತ್ರಿಗಳೇ ಭಾಗವಹಿಸಿದ್ರಿ. ಅಲ್ಲಿ ಕೂಡ ನೀವು ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳ ಈ 3 ಜಿಲ್ಲೆಗಳ ಶಿಫಾರಸು ಮಾಡಿದ್ರಿ. ತಾವೇ ಕೇಂದ್ರಕ್ಕೆ ಎಸ್ ಟಿ ಶಿಫಾರಸು ಮಾಡಿದ್ರಿ ಎಸ್ ಟಿ ಆಗಬೇಕಂತ. ಇನ್ನೂ ಕೂಡ ನೀವು ಅದರ ಕೇಂದ್ರದ ಮೇಲೆ ಒತ್ತಡ ಹಾಕುವಂಥ ಕೆಲಸ ಮಾಡ್ತಾ ಇಲ್ಲ. ಏಕೆ? ಅಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಏನಾಗಿದೆ, ಅದು ಮುಂದಿನ ಪರಿಶೀಲನೆಯಲ್ಲಿದೆಯಾ? 3 ಜಿಲ್ಲೆಗಳಿಗೆ ಎಸ್ ಟಿ ಮೀಸಲಾತಿ ಕೊಡಿಸಲಿಕ್ಕೆ ತಾವು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ? ದಯವಿಟ್ಟು ಕೈ ಮುಗಿದು ಅಖಂಡ ಕರ್ನಾಟಕ ಕುರುಬ ಸಮುದಾಯ ತಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೆ. ಕುರುಬರ ಒಂದೇ ಒಂದು ಬೇಡಿಕೆ ಎಸ್ ಟಿ ಮೀಸಲಾತಿ. ಆ ಒಂದು ಎಸ್ ಟಿ ಮೀಸಲಾತಿಯನ್ನು ಕೊಡಿಸುವಲ್ಲಿ ತಾವು ಸತತವಾಗಿ ಪ್ರಯತ್ನ ಮಾಡಿರಿ ಅಂತ ಕುರುಬ ಸಮುದಾಯ ಕೇಳ್ತಾ ಇದೆ. ಆದ್ದರಿಂದ ಅಖಂಡ ಕರ್ನಾಟಕದ ಕುರುಬ ಸಮುದಾಯ 100% ಕಾಂಗ್ರೆಸ್ ಪಕ್ಷವನ್ನು, ನಿಮ್ಮ ಪಕ್ಷವನ್ನು ಬೆಂಬಲಿಸಿದೆ ಮುಖ್ಯಮಂತ್ರಿಗಳೇ. ಆದ್ದರಿಂದ ಕುರುಬರಿಗೆ ಒಂದು ನ್ಯಾಯ ಕೊಡಿಸಿ, ಕುರುಬರಿಗೆ ಒಂದಾದರೂ ಕುರುಬ ಸಮುದಾಯಕ್ಕೆ ಅತ್ಯುತ್ತಮ ಒಂದು ಕೆಲಸ ಮಾಡಿರಿ. ಈಗಾಗಲೇ ತುಂಬ ಕೆಲಸ ಮಾಡಿದಿರಿ, ಇಲ್ಲ ಅಂತಲ್ಲ. ಒಂದೇ ಒಂದು ಬೇಡಿಕೆ ಕುರುಬರದು, ಎಸ್ ಟಿ ಮೀಸಲಾತಿ ಕೊಡಿ. ಜೊತೆಗೆ ಅನೇಕ ಸಮುದಾಯಗಳ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿವೆ ಮತ್ತು ನೀವು ಕೂಡ ಸ್ಥಾಪನೆ ಮಾಡಿದ್ದೀರ ಬೇರೆ ಬೇರೆ ಸಮುದಾಯಗಳದ್ದು. ಆದರೆ ಕುರುಬ ಸಮುದಾಯದ ಅಭಿವೃದ್ಧಿ ನಿಗಮ ಮಾಡುವಲ್ಲಿ ಯಾಕೆ ಈ ಒಂದು ತಾರತಮ್ಯ ಮಾಡ್ತಾ ಇದ್ದೀರಾ ಅರ್ಥ ಆಗ್ತಿಲ್ಲ. ಎಷ್ಟೋ ಮನವಿ ಪತ್ರಗಳು, ಹೋರಾಟಗಳು ಸಾಕಷ್ಟಾಗಿವೆ, ನೀವು ಸ್ಪಂದಿಸ್ತಾ ಇಲ್ಲ. ಇದೊಂದು ನೋವಿನ ಸಂಗತಿ. ಇದಲ್ಲದೆ ಪ್ರಮುಖವಾಗಿ ತುಂಬ ಮಹತ್ವದ ವಿಷಯ ಅಂತಂದರೆ ಗೋಂಡ ಜಾತಿ ಪ್ರಮಾಣ ಪತ್ರ ವಿವಾದ. ತಾವು ಮೌಖಿಕವಾಗಿ ಆದೇಶ ಮಾಡಿದ್ರಿ. ಗೋಂಡ ಜಾತಿ ಪ್ರಮಾಣ ಪತ್ರ ವಿವಾದ ಇನ್ನೂ ಕೂಡ ಅದು ವಿವಾದವಾಗಿ ಉಳಿದೈತಿ. ಏಕೆ ಅಂತಂದರೆ, ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಗ್ರಾಮದ ಮೀನಾಕ್ಷಿ ತಂದೆ ಲಕ್ಷ್ಮಣ್ ಎನ್ನುವರು ಜೆಸ್ಕಾಂನಲ್ಲಿ ಸಹಾಯಕ ಲೆಕ್ಕ ಅಧೀಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದರು. ಆದರೆ ಇವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಅವರ ಮೇಲೆ ಆ ಹುದ್ದೆಗೆ ಆಯ್ಕೆಯಾಗುವುದಿಲ್ಲ ಎನ್ನುವಂಥ ಒಂದು ಮನನೊಂದಿಕೆಯಿಂದ ಈ ಮೀನಾಕ್ಷಿ ಅವರ ತಂದೆ ಲಕ್ಷ್ಮಣ್ ಅವರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದಕ್ಕೆ ಯಾರ ಹೊಣೆ? ಮುಖ್ಯಮಂತ್ರಿಗಳೇ, ಇದಕ್ಕೆ ಕಾರಣೀಕರ್ತರಾಗಿರತಕ್ಕಂಥ ಆರೋಪಿಗಳನ್ನು, ಅಪರಾಧಿಗಳನ್ನು ಅವರನ್ನು ಕೂಡಲೇ ನೀವು ಗುರುತಿಸಿ ಅವ್ರನ್ನ ಬಂಧಿಸಿ ಒಂದು ಕ್ರಮ ಕೈಗೊಳ್ಳಬೇಕು. ಇದು ತಮ್ಮ ಗಮನದಲ್ಲಿದೆ. ಈಗಾಗಲೇ
ಸಾಕಷ್ಟು ಕಡೆ ಹೋರಾಟ ಮಾಡಿದ್ದಾರೆ. ಹುಮನಾಬಾದ್ನಲ್ಲೂ ಕೂಡ ಹೋರಾಟ ಮಾಡಿದ್ದಾರೆ. ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡಲಾಗೈತಿ. ಶೀಘ್ರದಲ್ಲೇ ಅದನ್ನು ಕ್ರಮ ಕೈಗೊಳ್ಳ್ರಿ. ಈ ಗೊಂಡ ಜಾತಿ ಪ್ರಮಾಣ ಪತ್ರದ ವಿವಾದವನ್ನು ಶೀಘ್ರದಲ್ಲಿ ನೀವು ಬಗೆಹರಿಸಬೇಕು. ಏಕೆಂದರೆ ಎಷ್ಟೋ ಜನ ನೌಕರಿ ಕಳೆದುಕೊಳ್ಳುವಂಥ ಭೀತಿಯಲ್ಲಿದ್ದಾರೆ. ಎಷ್ಟೋ ಜನ ಯಾಕರ ST ಬರ್ಸಿದ್ದೀನಪ್ಪ ಅಂತ ನೇರವಾಗಿ ನನಗೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಬೀದರ್, ಕಲಬುರಗಿಯಲ್ಲಿರುವಂಥ, ಯಾದಗಿರಿಯಲ್ಲಿರುವಂಥ ಕುರುಬ ಸಮುದಾಯ. ಯಾಕೆ ಅಂತಂದರೆ ST ಪ್ರಮಾಣ ಪತ್ರ ಇದೆ, ವಂಶಾವಳಿ ಇದೆ, ಮೂಲದಿಂದ ಬಂದಿದೆ. ಆದರೆ ST ಪ್ರಮಾಣ ಸಿಕ್ಕರೂ ಕೂಡ ನೌಕರಿ ಸಿಕ್ಕಂಥ ಸಮಯದಲ್ಲಿ ಅದನ್ನು ತಡೆ ಹಿಡಿಯಲಾಗ್ತಿದೆ. ಆದ್ದರಿಂದ ಅಖಂಡ ಕರ್ನಾಟಕ ಕುರುಬ ಸಮುದಾಯ ನಿಮಗೆ ಕೈ ಮುಗಿದು ಕೇಳಿಕೊಳ್ತಾ ಇದೆ, ದಯವಿಟ್ಟು ಕುರುಬ ಸಮುದಾಯದ ಗೊಂಡ ಜಾತಿ ಪ್ರಮಾಣ ಪತ್ರದ ವಿವಾದವನ್ನು ಬಗೆಹರಿಸಿ. ಜೊತೆಗೆ ಈ 3 ಜಿಲ್ಲೆಗಳ ಬೀದರ್, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಕುರುಬ ಸಮುದಾಯವನ್ನು ST ಪಟ್ಟಿಗೆ ಸೇರಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕಿ, ಜೊತೆಗೆ ಶಫರ್ಡ್ ಇಂಡಿಯಾ ಕಾರ್ಯಕ್ರಮದಲ್ಲಿ ತಾವು ಹೇಳಿದ್ರಿ ಅಖಂಡ ಕರ್ನಾಟಕ ಕುರುಬ ಸಮುದಾಯದ ST ಮೀಸಲಾತಿಗೂ ಕೂಡ ಒತ್ತಡ ಹಾಕುತ್ತೇನೆ ಅಂತ ಒತ್ತಡ ಹಾಕಿ ಮುಖ್ಯಮಂತ್ರಿಗಳು ಇಷ್ಟೇ ಕೇಳ್ತೇವೆ, ನೀವು ನಿಮ್ಮ ಸಾಮಾಜಿಕ ನ್ಯಾಯಕ್ಕೆ ಸಮುದಾಯ ಆಭಾರಿಯಾಗಿ